Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಾನು ಬರೋ ಟೈಮ್ ಅಡುಗೆ ಮಾಡಿಬಿಟ್ಟು ಅವಳ ಜೊತೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಇವಾಗ ತಾನೇ ಟಿ ವಿ ಹಾಕ್ಕೊಂಡೆ. ಬೆಳಗ್ಗೆಯಿಂದನೂ ಕೆಲಸ ಇತ್ತು. ಕ್ಲೀನಿಂಗ್ ಕೆಲಸನ ಶುರು ಮಾಡಿದ್ದೀನಿ. ಸೊ ಕ್ಲೀನಿಂಗ್ ವ್ಲಾಗ್ ಆಲ್ ಟುಗೆದರ್ ಒಟ್ಟಿಗೆ ತೋರಿಸ್ತೀನಿ ನಿಮಗೆ. ಸೊ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಈಗ ಸ್ನೇಹಿತರೆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಪಬ್ಲಿಷ್ ಮಾಡಿದ್ದೆ. ಅದನ್ನು ನೋಡೋದಕ್ಕೂ ಪುರ್ಸತ್ತಿಲ್ಲ, ಇವಾಗ ತೆಗಿತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋಲಿ ಕೇಳಿದ್ರಿ ಹೆಲ್ತ್ ಅಪ್ಡೇಟ್ ಏನು ಹೇಳಲೇ ಇಲ್ವಲ್ಲ ಅಂಥೇಳಿ. ಹೆಲ್ತ್ ಅಪ್ಡೇಟ್ ಸ್ನೇಹಿತರೆ, ಆಯುರ್ವೇದಿಕ್ ಡಾಕ್ಟರ್ಗೆ ತೋರಿಸೋಣ ಅಂತಿದ್ನಲ್ಲ, ತೋರಿಸಿದ್ದೀನಿ. ಸಾನುಗೂ ತೋರಿಸಿದ್ದೀನಿ, ನನಗೂ ತೋರಿಸಿದ್ದೀನಿ. ಅದು ಏನೇನು ಕೊಟ್ಟಿದ್ದಾರೆ ಹೇಳ್ತೀನಿ. ಆ್ಯಂಡ್ ನನಗೆ ತುಂಬ ಜನ ಬಯೋಪ್ಸಿ ಮಾಡಿಸಿ ಇಟ್ಸ್ ಗುಡ್ ಅಂದರು. ಆ್ಯಂಡ್ ಮಿರೇನಾನು ಕೂಡ ಹಾಕಿಸಿ ಅದು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ರಿ. ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಇದನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ವೆರಿ ನ್ಯೂ ನನಗೆ ಅದು ಕೇಳಿದಾಗ. ಆಯುರ್ವೇದಿಕ್ ಡಾಕ್ಟರಿಗೆ ಕೇಳಿದಾಗ ಅವ್ರಿಗೂ ಕೂಡ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಆ್ಯಂಡ್ ಬಯೋಪ್ಸಿ ಅಂದರೆ ಏನು ಅಂದರೆ ಇಟ್ಸ್ ಅ ಟೆಸ್ಟ್ ಅಷ್ಟೇ. ಆ ಟೆಸ್ಟಲ್ಲಿ ಅಲ್ಲಿ ನಾವೊಂದು ಥಿನ್ ಲೇಯರ್ ಆಫ್ ದ ಸ್ಕಿನ್ ತೆಗೆದುಬಿಟ್ಟು ಅದರಲ್ಲೇನಾದರೂ ಸೆಲ್ಸ್ ವಿಚ್ ಆರ್ ಹಾರ್ಮ್ಫುಲ್ ಫಾರ್ ಅವರ್ ಬಾಡಿ ಇದೆಯಾ ಅಂತ ನೋಡೋದು. ಅದು ಒಂದು ಡಾಕ್ಟ್ರ್ ಹೇಳಿದರು ಐ ಕ್ಯಾನ್ ಡೂ ಇಟ್ ಇನ್ 10-15 ಮಿನಿಟ್ಸ್ ಅಂತ. ಇನ್ನೊಬ್ಬರು ಡಾಕ್ಟರ್ ಹೇಳಿದರು ಅದು ಸ್ವಲ್ಪ ಪೇನ್ಫುಲ್ ಇರುತ್ತೆ, ಅನಸ್ತೇಷಿಯಾ ತೊಗೊಂಡು ನೀವು ಅಡ್ಮಿಟ್ ಆಗಿ ಅದನ್ನೆಲ್ಲ ಪ್ರಾಸೆಸ್ ಮಾಡಿಸ್ಕೊಳ್ಬೇಕು ಅಂತ. ಸೊ ಒಂದೊಂದು ಡಾಕ್ಟರ್ ಒಂದೊಂದು ಥರ ಒಪಿನಿಯನ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವುದು ತೊಗೊಳ್ಳೋದು ಇಷ್ಟೊಂದು ಡಿಫ್ರೆನ್ಸ್ ಇರುತ್ತಾ ಅಂದ್ಬಿಟ್ಟು ನಮಗೆ ಕನ್ಫ್ಯೂಷನ್ ಇದೆ. ಸೊ ಅದ್ರ ಮುಂಚೆ ನಾವು ಆಯುರ್ವೇದಿಕ್ ಟ್ರೈ ಮಾಡ್ತಾಯಿದ್ದೀವಿ. 1-3 ಮಂತ್ಸ್ ಡಿಲೇ ಮಾಡ್ತಾಯಿದ್ದೀನಿ ಅದನ್ನು. ಅದು ಲಾಸ್ಟ್ ಆಪ್ಷನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ನಾನು ಅದಕ್ಕೆ ಆಪ್ಟ್ ಮಾಡ್ತೀನಿ. ಇವಾಗ ಬನ್ನಿ ನನಗೆ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸಾನುಗೆ ಏನು ಹೇಳಿದ್ರು ಅಂತ ತಿಳಿಸ್ತೀನಿ. ಆ್ಯಕ್ಚುಲಿ ಆಯುರ್ವೇದಿಕ್ ಡಾಕ್ಟರ್ಗೆ ನಾನು ಮಾತಾಡಿಸಿದಾಗ ಅವ್ರ ಪ್ರಕಾರ ನಾನು ಏನು ಹೇಳಿ, ಈಗ ಅದೊಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರು ಅವರು. ಅಂದರೆ ಈ ಕಡೆಯೂ 50%, ಆ ಕಡೆಯೂ 50%. ಇದೇ ಆಗುತ್ತೆ, ಕಡಿಮೆ ಆಗುತ್ತೆ ಅಂತಲೂ ಹೇಳಲಿಲ್ಲ, ಅಥವಾ ಕಡಿಮೆ ಆಗಲ್ಲ ಪೇನ್ ಅಂತಲೂ ಹೇಳಲಿಲ್ಲ. ಯಾಕೆ ಅಂದರೆ ಬನ್ನಿ ನಿಮಗೆ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು ಮೆಡಿಸಿನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟರಲ್ಲಿ ಸಾನುಗೆ ಇದೆರಡು, ನನಗೆ ಇದು 3. ಸೊ ಡಾಕ್ಟ್ರು ಹೇಳೋ ಪ್ರಕಾರ ಸಾನುವಿನ ಈ ಏನು ನೋಸ್ ಹಿಂದೆ ಏನು ಕಫ ಕಟ್ಟಿದೆಯೋ ಅದಕ್ಕೆ ನಾವು ಡೈರೆಕ್ಟ್ ಟ್ರೀಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಮೂಗಲ್ಲಿದ್ದರೆ ಮಾಡ್ಬೋದು, ಮೂಗಿನ ಹಿಂದೆ ಇರೋದ್ರಿಂದ ಆಗೋದಿಲ್ಲ. ಅದಕ್ಕೆ ಅವಳಿಗೆ ತುಂಬ ಬೇಗ ಇನ್ಫೆಕ್ಷನ್ ಆಗ್ತಾ ಇದೆ ಅದರ ಕಡೆಯಿಂದ ಅಂತ ಹೇಳಿದ್ರಲ್ಲ. ಅವಳು ಇನ್ಫೆಕ್ಷನ್ ಆಗದಿರೋ ರೀತಿಯಲ್ಲಿ ಅವಳಿಗೆ ಇಮ್ಯುನಿಟಿ ಚೆನ್ನಾಗಿ ಮಾಡೋಣ. ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾದಾಗ ಅವಳಿಗೆ ಇನ್ಫೆಕ್ಷನ್ ಆಗೋದಿಲ್ಲ, ಅದು ನಿಧಾನಕ್ಕೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಇದೆರಡು ಕೊಟ್ಟಿದ್ದಾರೆ. ದಿನಕ್ಕೆ 2 ಸಾರಿ ಇದನ್ನು ಅವಳಿಗೆ ಕೊಡಬೇಕು, ಜಸ್ಟ್ ಟು ಬಿಲ್ಡ್ ಹರ್ ಇಮ್ಯೂನ್ ಸಿಸ್ಟಮ್ ಅಷ್ಟೇ. ಇನ್ನು ಅವಳಿಗೆ ಸೊಲ್ಯೂಷನ್ ಫುಲ್ ಸಿಕ್ಕಿಲ್ಲ, ಆಯಿತಾ. ನನಗೆ ಇದು 3 ಕೊಟ್ಟಿದ್ದಾರೆ. ಇದು ನಾನು ಆಗಲೇ ಶುರು ಮಾಡಿದ್ದೀನಿ, ಬಟ್ ಇದು ನನ್ನ ಡೇಟ್ ಆದಮೇಲೆ 5th ಡೇಯಿಂದ ಶುರು ಮಾಡಬೇಕಂತೆ. 20 ಡೇಸ್ ಕೋರ್ಸ್ ಇದು. 3 ಮಂತ್ಸ್ ತೊಗೊಳ್ಳಿ, ಆಮೇಲೆ ಮತ್ತೊಂದು ಸಾರಿ ಸ್ಕ್ಯಾನ್ ಮಾಡಿಸಿ ನೋಡೋಣ ಏನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಥರ ಯಾಕೆ ಮಾತಾಡಿದ್ರು ಅಂತ ಹೇಳಿದ್ರೆ, ಅವ್ರ ಪ್ರಕಾರ ಥಿಕ್ನೆಸ್ ಏನೋ ಇದೆ, ಆದರೆ ಆ ಥಿಕ್ನೆಸ್ ಕಡೆಯಿಂದನೇ ಪೇನ್ ಬರ್ತಾ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಥಿಕ್ನೆಸ್ ಕಡಿಮೆ ಮಾಡೋದಕ್ಕೆ ಇಷ್ಟು ಟ್ಯಾಬ್ಲೆಟ್ ತೊಗೊಳ್ಳಿ, ಪೇನ್ ಕಡಿಮೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡೋದಿಲ್ಲ. ಥಿಕ್ನೆಸ್ ಕಡಿಮೆ ಮಾಡಬೇಕು ಅಂದರೆ ನೀವು ಬೇಕಿದ್ರೆ ಟ್ರೀಟ್ಮೆಂಟ್ ಶುರು ಮಾಡಿ ಅಂತ ಹೇಳಿದ್ರು. ಏನು ಹೇಳೋದೀಗ ನಾನು, ಏನು ಮಾಡೋದು? ಈ ಥರ ಆಯಿತು. ರಾಜೇಶ್ ಅವರು ಅಂದರು ಸರಿ ಆ ಥಿಕ್ನೆಸ್ ಕಡಿಮೆ ಆಗಲಿ, ಯಾಕಂದರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಆ ಥಿಕ್ನೆಸ್ ಕಡಿಮೆ ಆದಮೇಲೂ ಏನಾದರೂ ಪೇನ್ ಕಡಿಮೆ ಆಗಲಿಲ್ಲ ಅಂದಾಗ ನೋಡೋಣ, ಸದ್ಯಕ್ಕೀಗ ಈ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಏನೋ 1 ತಿಂಗಳು ಆದಮೇಲೆ ಬನ್ನಿ ಇನ್ನೊಂದು ಸಾರಿ ಅಂತ ಹೇಳಿದ್ದಾರೆ. ಸೊ 1 ಮಂತ್ ಒಂದು ಸಾರಿ ಹೋಗ್ಬಿಟ್ಟು ತೋರಿಸ್ಕೊಳ್ಬೇಕು. ಇದು ಆಯುರ್ವೇದಿಕಲ್ಲಿ ನನಗೆ ಸಿಕ್ಕಿರುವಂಥ ಸೊಲ್ಯೂಷನ್. ಇವತ್ತು ಸ್ನೇಹಿತರೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡೋಣ ಅಂತ. ಇದು ಸಕ್ಕಲೆನ್ಸ್ ನನ್ನ ಫ್ರೆಂಡ್ ಮನೆಯಿಂದ ಕಿತ್ಕೊಂಡು ಬಂದಿದ್ದೆ. ಈ ಎಲೆ ಹಾಕೋದ್ರಿಂದ
ಇಲ್ಲಿಂದ ಹೊಸ ಚಿಗುರು ಬರುತ್ತೆ, ಬೇರು ಬಿಡುತ್ತೆ ಅಂತ ಓದಿದ್ದೀನಿ ಇಂಟರ್ನೆಟ್ಟಲ್ಲಿ. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇದನ್ನು ಹಾಕೋಣ ಅಂಥೇಳಿ. ಇದು ಹಾಕೋದಕ್ಕೆ ಒಂದು ಸಪ್ರೇಟ್ ಪಾಟಲ್ಲಿ ಹಾಕೋಣ, ಅಟ್ಲೀಸ್ಟ್ ಒಂದು ಬೇರು ಬಂದರೆ ಅದು ಅಲ್ಲೇ ಬಿಡ್ಬೋದು. ನಾನು ತೆಗಿಯೋಕ್ಕೆ ಹೋದಾಗ ಅದು ಎಲ್ಲಿ ಕಿತ್ತೋಗುತ್ತೋ ಇನ್ನೂ ಅಂದ್ಬಿಟ್ಟು ಭಯ. ಅದಕ್ಕೆ ನೋಡಿ ಏನು ಮಾಡಿದ್ದೀನಿ ಅಂತ. ಇದು ತೆಂಗಿನಕಾಯಿ ಚಿಪ್ಪು ಎಷ್ಟು ಅಗಲ ಇದೆ ನೋಡಿ, ದೊಡ್ಡ ಚಿಪ್ಪು ಸಿಕ್ತು, ದೊಡ್ಡ ತೆಂಗಿನಕಾಯಿದು. ಆವಾಗ ಯಾಕೆ ಈ ಥರ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಎರಡೂ ಎತ್ತಿಟ್ಟಿದ್ದೆ. ಇದರಲ್ಲಿ ಸ್ವಲ್ಪ ತೂತು ಮಾಡೋದಕ್ಕೆ ಕಷ್ಟ. ಈ ಡ್ರಿಲ್ಲಿಂಗ್ ಮಷಿನ್ ಇರುತ್ತಲ್ಲ, ಅದಿದ್ರೆ ಮಾಡ್ಬೋದು. ಆದರೆ ಇದರಲ್ಲಿ ಈಸಿ ಅಲ್ವಾ. ನೋಡಿ 3 ಕಣ್ಣಿರುತ್ತಲ್ಲ, ಅದರಲ್ಲಿ ಒಂದು ತೂತು ಮಾಡಿದ್ದೀನಿ. ಅಲ್ಲಿ ಜುಟ್ಟಿಟ್ಟಿದ್ದೀನಿ ಇದ್ರದ್ದೇನೆ, ಆ ಮಣ್ಣು ಬೀಳಬಾರ್ದು ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ನೀರು ಹಾಕಿದಾಗ ತೆಂಗಿನಕಾಯಿ ಜುಟ್ಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ತುಂಬಿದ್ದೀನಿ. ಈ ಮಣ್ಣಿಗೆ ನಾನು ಅದೇ ಜುಟ್ಟನ್ನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಮರಳು ಮಿಕ್ಸ್ ಮಾಡಿದ್ದೀನಿ, ಗೊಬ್ಬರ ಏನೂ ಹಾಕಿಲ್ಲ, ಮಣ್ಣಿದ್ದೀನಿ. ಈ ಥರ 3 ಮಾಡ್ಕೊಂಡಿದ್ದೀನಿ. ಸೊ 3 ಗಿಡ ಇದೆಯಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ಎಕ್ಸ್ಟ್ರಾ ಮಣ್ಣು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಮಣ್ಣು ನೋಡಿ ಖಾಲಿ ಆಗಿಬಿಟ್ಟಿದೆ, ನೀರು ಹಾಕಿದಾಗ ಅದ್ರ ಜೊತೆ ಹೋಗಿಬಿಟ್ಟು. ಇಲ್ಲಿ ತನಕ ಎಲ್ಲದರಲ್ಲೂ ಕಡಿಮೆ ಆಗಿದೆ, ಇದರಲ್ಲೂ ಕಡಿಮೆ ಇದೆ ನೋಡಿ, ಎಷ್ಟು ಕಡಿಮೆ ಇದೆ. ಸೊ ಯಾವುದಾದ್ರು ಕಡಿಮೆ ಇದೆಯೋ ಅದಕ್ಕೆಲ್ಲ ಹಾಕೋಣ ಅಂಥೇಳಿ ಮನೆ ಒಳಗಡೆ ಒಂದು ಇಟ್ಟಿದ್ದೀನಲ್ಲ, ಅದರಲ್ಲೂ ಕಡಿಮೆ ಇದೆ. ಅದಕ್ಕೆಲ್ಲದಕ್ಕೂ ಇವತ್ತು ಹಾಕ್ತಾಯಿದ್ದೀನಿ. ತುಳಸಿ ಗಿಡಕ್ಕೆ ಏನು ಮಾಡ್ಬೋದು ಅಂತ ಕೇಳಿದಾಗ ತುಂಬ ಜನ ತುಂಬ ಆಪ್ಷನ್ಗೆ ಹೇಳಿದ್ದೀರಾ. ನಾನು ಟ್ರೈ ಮಾಡಿಲ್ಲ, ಮಾಡ್ತೀನಿ. ಇದು ಚೆಂಡು ಹೂವು ಚೆನ್ನಾಗಿ ಬಿಡೋದಕ್ಕೆ ಏನು ಮಾಡಬೇಕು ಅಂತ ಒಬ್ಬರು ಕೇಳಿದರು. ಇದಕ್ಕೆ ನಾನು ಏನೂ ಮಾಡಿಲ್ಲ, ಜಸ್ಟ್ ಸೀಸನಲ್ಲಿ ಈ ಥರ ಚೆನ್ನಾಗಿ ಬಿಡುತ್ತೆ. ಅನ್ಸೀಸನಲ್ಲಿ ಹಾಕಿದ್ರೆ ಈ ಥರ ಬರುತ್ತೆ, ಗಿಡ ಬೆಳೆಯೋದೇ ಇಲ್ಲ. ಸೊ ಸೀಸನಲ್ಲಿ ನೋಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ಈಗ ಗಣೇಶನ ಹಬ್ಬದ ತನಕ ಒಣಗೋಗುತ್ತೆ. ಆವಾಗ ನಾನು ಮತ್ತೆ ಹಾಕೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಬೀಜ ಹಾಕಿ ಹುಟ್ಟಿಸಿದ್ದೀನಿ ನೋಡಿ. ಇದನ್ನು ಕಿತ್ತು ಹಾಕ್ತೀನಿ. ಇದರಲ್ಲಿನ ಬಿಡ್ತಾ ಇದೆ. ಸೊ ಈಗಲೇ ಕೀಳೋದಿಲ್ಲ, ಫುಲ್ಲು ಒಣಗೋಗುತ್ತೆ, ಈ ಥರ ಆಗುತ್ತೆ ಅದು. ಆವಾಗ ನಾನು ಕಿತ್ಬಿಟ್ಟು ಬೇರೆದು ನೆಡ್ತೀನಿ. ಸೊ ಇಲ್ಲಿ ಜಾಗ ಇದೆ, ಇಲ್ಲಿ ಹಾಕ್ಬೋದು, ಇಲ್ಲಿ ಆ್ಯಂಡ್ ಇಲ್ಲಿ ಎಲ್ಲನೂ ನೆಡ್ತೀನಿ ಈಗ. ಸೊ ಇಷ್ಟನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದನ್ನು ನಾನೀಗ ಹ್ಯಾಂಗ್ ಮಾಡೋಣ ಅಂತ ಇದ್ದೀನಿ, ಇಡೋದಲ್ಲ ಹ್ಯಾಂಗ್ ಮಾಡೋದು. ಐದೂವರೆ ಆಗ್ತಾಯಿದೆ ಸ್ನೇಹಿತರೆ. ಈಗ ಸಾನುಗೆ ಟೇಬಲ್ಸ್ ಬರೆಯೋಕ್ಕೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಕ್ ಅವ್ಳಿಗೆ ಟೆಸ್ಟ್ ಇದೆ, ಹಾಗಾಗಿ ಸ್ವಲ್ಪ ಆಟ ಆಡೋದು ಕಡಿಮೆ ಮಾಡಿಸ್ಬಿಟ್ಟು ಓದಿಸ್ತಾ ಇದ್ದೀನಿ. ಒಂದು ದಿನ ಅವಳಿಗೆ ಕುತ್ಕೊಂಡು ಎಲ್ಲನೂ ಮಾಡಿಸ್ತಾ ಕುತ್ಕೊಂಡ್ರೆ ಅವಳಿಗೂ ಬೇಜಾರಾಗುತ್ತೆ. ಸೊ ಸ್ವಲ್ಪ ಹೊತ್ತು ಓದಿಸ್ಬಿಟ್ಟು ಆಮೇಲೆ ಟಿ ವಿ ನೋಡ್ತಾಳೆ. ಆಟ ಆಡೋದಕ್ಕೆ ಹೋದರೆ 1 ಅವರ್ ಅಂತೂ ಮಿನಿಮಮ್ ಬೇಕು ಅವ್ಳಿಗೆ, ಸ್ವಲ್ಪ ಹೊತ್ತಿಗೆಲ್ಲ ಹೋಗೋದೇ ಇಲ್ಲ. ಸೊ ಹಾಫ್ ಆನ್ ಅವರ್ ಟಿ ವಿ ನೋಡ್ಬಿಟ್ಟು ಆಮೇಲೆ ಮತ್ತೆ ಬ್ಯಾಡ್ಮಿಂಟನ್ ಹೋಗಬೇಕು. ಈಗ ನಾನು ಪ್ಲ್ಯಾಂಟಿಂಗ್ ಎಲ್ಲ ಆಯ್ತಲ್ವಾ, ಅದನ್ನು ಹ್ಯಾಂಗ್ ಮಾಡೋಣ ಅಂತ ಇದ್ದೀನಿ. ಹ್ಯಾಂಗ್ ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೆ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ. ಸೊ ಬನ್ನಿ, ಒಂದು ನೋಡಿದ್ದೀನಿ, ಟ್ರೈ ಮಾಡ್ತೀನಿ ಆಗುತ್ತಾ ಅಂಥೇಳಿ. ಬಂದ್ರಪ್ಪ ನನ್ನ ಮಗಳ ಫ್ರೆಂಡ್ ನೋಡಿ ಆಗಲೇ ಬೆಲ್ ಮಾಡ್ತಾ ಇದ್ದಾರೆ. ಈಗ ನನ್ನ ಕೈಯಲ್ಲಿ ಆಗಲಿಲ್ಲಪ್ಪ, ಸಾನು ಟ್ರೈ ಮಾಡ್ತಾಳಂತೆ, ನಾನು ಬೇರೆ ಮೆಥಡಲ್ಲಿ ಮಾಡ್ತೀನಿ. ಸಾನು ಸಾಕಾಗಿ ಬಂದ್ಬಿಟ್ಲು, ನಿನ್ನ ಮೆಥಡಲ್ಲೇ ಮಾಡೋಣ ಬಾಬಮ್ಮ. ಸ್ವಲ್ಪ ಕನ್ಫ್ಯೂಷನ್ ಅದು. ಸೊ ನನ್ನ ಮೆಥಡ್ ಈಸ್ ಈಸಿ, ವೆರಿ ಈಸಿ. ಇಲ್ಲಿ ನೋಡಿ, 4 ಎಳೆ ದಾರ ತಗೊಂಡು ಅದನ್ನು ಮೇಲ್ಗಡೆ ತಂತಿಗೆ ನೇತಾಕಿದ್ದೀನಿ, ಅಥವಾ ಅಲ್ಲಿ ಗಂಟು ಕೂಡ ಹಾಕ್ಬೋದು. ಒಂದು ಹಾಕ್ಬಿಟ್ಟು ಇಲ್ಲಿ ಒಂದು ಗಂಟು ಹಾಕಿದ್ದೀನಿ. ಸೊ ಅದ್ರ ಮಧ್ಯ ನನ್ನ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ. ವೆರಿ ಸಿಂಪಲ್. 4 ಕಡೆನೂ ಸ್ಪ್ರೆಡ್ ಮಾಡಬೇಕು. ಹಾಂ, ಸ್ವಲ್ಪ ಸೈಡ್ಗಿದೆ ನೋಡು, ಸೆಂಟರ್ಗೆ ಮಾಡು.
ಆಯ್ತು ಬಿಡು, ಈಸಿ ಅಲ್ಲ ಸಾನು? ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ಮೊದಲು ನೆಡ್ಬೇಕು ತಾನೆ ಪೋಷಿಸೋದಕ್ಕೆ. ನೆಡೋದು ಅಂದ್ರೇನು? ಗಿಡ ನೆಡು ಅಂದ್ರೆ ಏನರ್ಥ? ಗಿಡನ ನೆಡೋದು. ಈಗ ನಾನೇನು ಮಾಡಿದೆ, ಅಲ್ಲಿದ್ದಿದ್ದು ಹೂ ಗಿಡಗಳನ್ನ ಕಿತ್ಕೊಂಡು ಇಲ್ಲಿಗೆ ಹಾಕಿದೆ. ಸೊ ಅಲ್ಲಿಂದ ಕಿತ್ತು ಇಲ್ಲಿಗೆ ನೆಟ್ಟಿದ್ದೀನಿ ನಾನೀಗ. ಅಂದರೆ ಏನರ್ಥ? ಸಸಿಗಳನ್ನು ನೆಟ್ಟು ಪೋಷಿಸಿದ ಮಹಿಳೆ, ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ಪೋಷಿಸಿ ಅಂದ್ರೇನು? ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು. ನೀನು ಮಾಡ್ತೀಯಲ್ಲ, ನಿನ್ನ ಕುಂಡದಲ್ಲಿ ಗಿಡ ಹಾಕ್ಬಿಟ್ಟು ನೀರು ಹಾಕೋದಿಲ್ವಲ್ಲ, ಹಂಗಲ್ಲ. ನೀರು ಹಾಕಿ ಅದನ್ನ ಚೆನ್ನಾಗಿ ಬೆಳೆಯೋ ಥರ ನೋಡಿಕೊಂಡು ಮರಗಳಾಗಿ ಬೆಳೆಸಿದ ಮಹಿಳೆ. 7 ಗಂಟೆ ಸ್ನೇಹಿತರೆ ಟೈಮ್. ಈಗ ಸಾನುಗೆ ಬ್ಯಾಡ್ಮಿಂಟನ್ಗೆ ಇವತ್ತು ನಾನೇ ಬಿಟ್ಟು ಬಂದೆ. ರಾಜೇಶ್ ಕೆಲಸ ಇದೆ ಅಂದ್ಬಿಟ್ಟು ಹೋಗ್ಬಾ ಅಂದರು. ಹಾಗೆ ಬರಬೇಕಾದ್ರೆ ಸಾಮಾನು ತರಬೇಕಿತ್ತು, ಸ್ವಲ್ಪ ಸಾಮಾನು ಕೂಡ ತಂದೆ. ಆ್ಯಕ್ಚುಲಿ ಲಿಂಬೆಹಣ್ಣು ಮುಗ್ದೋಗಿದೆ, ಲಿಂಬೆಹಣ್ಣು ತರಬೇಕಿತ್ತು. ಲಿಂಬೆಹಣ್ಣು ಇವತ್ತಲ್ಲಿ ಗಾಡಿ ಇರಲಿಲ್ಲ, ಬೇರೆ ಕಡೆ ಎಲ್ಲಾದರೂ ಹೋಗಿ ನೋಡಬೇಕು. ಅಂತಾಗೆ ನಾನು ಹೋಗೋ ರೋಡಲ್ಲಿ ಇರ್ತಾ ಇತ್ತು, ಅಲ್ಲಿಂದ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ಆಮೇಲೆ ಹೋಗಬೇಕು, ಇಲ್ಲಾಂದರೆ ಎಮರ್ಜೆನ್ಸಿಗಿದೆ, ನಾಳೆ ಮಾಡೋದಕ್ಕೆ ಬೇಕಿತ್ತು. ಸೊ ನಾಳೆಗಿದೆ, ನೋಡೋಣ ನೆಕ್ಸ್ಟ್ ಟೈಮು. ಇನ್ನು ಇವಾಗ ನಾನು ಅಡುಗೆ ಶುರು ಮಾಡಬೇಕು. ಅಡುಗೆಗೆ ಇವತ್ತು ಕುಂಬಳಕಾಯಿ ಮಾಡೋಣ ಅಂಥೇಳಿ. ಕುಂಬಳಕಾಯಿನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಯಾವತ್ತೂ ಶೇರ್ ಮಾಡಿಲ್ಲ. ಸೊ ಇವತ್ತು ನಾನು ತೋರಿಸ್ತೀನಿ, ಇವಾಗ ಶುರು ಮಾಡ್ತೀನಿ. ಅದ್ರ ಜೊತೆ ರೊಟ್ಟಿ ಅಥವಾ ಚಪಾತಿ ಎರಡೂ ಚೆನ್ನಾಗಿರುತ್ತೆ. ಇನ್ನು ಅಷ್ಟೇ ಸ್ನೇಹಿತರೆ, ಇವತ್ತು ಒಂಥರ ಏನೂ ವಿಡಿಯೋ ಕೆಲಸ ಮಾಡಿಲ್ಲ, ಬರೀ ಹೊರಗಡೆದು ಗಾರ್ಡನಿಂಗ್ ಕೆಲಸ ಆಯಿತು. ಸಾನುಗೆ ಇಷ್ಟೊತ್ತು ಕುತ್ಕೊಂಡು ಓದಿಸಿದ್ದು, ಹೋಗೋ ತನಕನೂ ಓದಿಸಿದ್ದೀನಿ. ಸೊ ನನಗೆ ನಿಯರ್ಲಿ 5 to 6:30 ತನಕ ಅದೇ ಕೆಲಸ ಆಗಿಬಿಡುತ್ತೆ. ಸೊ 5 ತನಕ ಅವಳಿಗೆ ಕ್ಲಾಸಸ್ ಇರುತ್ತೆ. ಬಂದಮೇಲೆ ಊಟ ಕೊಡು, ಊಟ ಆದಮೇಲೆ ಕ್ಲಾಸ್ ಅಟೆಂಡ್ ಮಾಡ್ತಾಳೆ. ಅದಾದಮೇಲೆ ಶುರು ಆದರೆ 6:30 ತನಕ ನಾನು ಓದಿಸ್ತಾನೆ ಇರಬೇಕು. ನಾನು ಅವಳು ಪಕ್ಕ ಕೂತ್ಕೊಂಡು ಬೇರೆ ಕೆಲಸ ಮಾಡ್ತಾಯಿದ್ರೆ ಅವಳು ಓದೋದಿಲ್ಲ, ನನಗೆ ಆನ್ಸರ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ಅವ್ರ ಜೊತೆ ಕೂತಿರಬೇಕು. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ರೆಸಿಪಿ ಶೇರ್ ಮಾಡ್ತೀನಿ, ನೋಡಿ. ಬೈ ಬೈ ಸ್ನೇಹಿತರೆ. ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಬೇಕು ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಳ್ಬೋದು, ಟೇಸ್ಟಿಗೆ ತಕ್ಕಂತೆ. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಗೋಲ್ಡ್ ಕಲರಿಗೆ ಟರ್ನ್ ಆಗಿದೆ, ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಈರುಳ್ಳಿ, ಸ್ವಲ್ಪ ಕರಿಬೇವು. ಎಕ್ಸಾಸ್ಟ್ ಹಾಕಿದ್ದೀನಿ, ಸೌಂಡ್ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಈರುಳ್ಳಿ ನೋಡಿ ಫ್ರೈ ಆಗಿದೆ, ತುಂಬ ಫ್ರೈ ಆಗಬೇಕಂತಿಲ್ಲ, ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಕುಂಬಳಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೋದು, ಒಂದು ಅರ್ಧ ಸ್ಪೂನಷ್ಟು. ಇದು ಸ್ವೀಟ್ ಇದೆ, ಹಾಗೇನು ಆಗ್ತಾಯಿಲ್ಲ. ಇದಕ್ಕೆ ನೀರು ಒಂದೊಂದು ಸಾರಿ ಕುಂಬಳಕಾಯಿನೇ ಬಿಡುತ್ತೆ, ಕೆಲವೊಂದು ಬಿಡೋದಿಲ್ಲ. ಈಗ ನಾನು ಇದನ್ನು ಸಣ್ಣ ಉರಿ ಮಾಡಿ ಮುಚ್ಚಿ ಬಿಡ್ತೀನಿ. ಒಂದೊಂದು 5 ನಿಮಿಷ ಆದಮೇಲೆ ತೆಗೆದು ನೋಡ್ತೀನಿ. ನೀರಿದ್ದರೆ ಹಾಕೋದಿಲ್ಲ, ಇಲ್ಲ ಅಂದರೆ ಮೇಲ್ಗಡೆಯಿಂದ ಸ್ವಲ್ಪ ಚಿಮ್ಕಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಬಿಟ್ಕೊಳ್ಳಲ್ಲ ಅಂದರೆ ಒಂದೊಂದು ತುಂಬ ಬೇಗ ಬೆಂದೋಗುತ್ತೆ. ಹಾಗಾಗಿ ಹರಳುಪ್ಪು ಹಾಕಿದಾಗ ಅದು ಕಲ್ಕಲ್ಲಿ ಹಂಗೆ ಇದ್ಬಿಡುತ್ತೆ ದಪ್ಪ ದಪ್ಪ. ಸ್ವಲ್ಪ ನೀರು ಬಿಟ್ಟಿದೆ, ಅದರಲ್ಲೇ ಬೇಯೋದಕ್ಕೆ ಬಿಡ್ತೀನಿ. ನೋಡೋಣ ಇನ್ನೂ ಒಂದು 5 ನಿಮಿಷ ಆದಮೇಲೆ ಏನಿರುತ್ತೆ ಸ್ಟೇಟಸ್. ಅದೇ ನೀರಲ್ಲಿ ಬೆಂದಿದೆ ನೋಡಿ, ನಾನೇನು ನೀರು ಆ್ಯಡ್ ಮಾಡಿಲ್ಲ. ಓಕೆ, ಆಗಲೇ ಬೆಂದು ಹೋಯಿತು. ಇದು ಆ್ಯಕ್ಚುಲಿ ಏನಾಗಿದೆ, ಇಲ್ಲೆಲ್ಲ ಬೆಂದಿದೆ, ಸಿಪ್ಪೆ ಸ್ವಲ್ಪ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ, ಅದು ಸ್ವಲ್ಪ ಆಗಬೇಕು. ಸೊ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಉಪ್ಪು ಖಾರ, ಉಪ್ಪು ಮಾತ್ರ ಈಗ ಹಾಕ್ಕೊಳ್ಬೋದು, ಖಾರ ಹಾಕಿದ್ರೆ ಅಷ್ಟೊಂದು ಹಿಡಿಯೋದಿಲ್ಲ. ಸೊ ದಿಸ್ ಈಸ್ ರೆಡಿ.
ಇಷ್ಟೇ ಸಿಂಪಲ್. ನಂಗೆ ತುಂಬ ಇಷ್ಟ ಕುಂಬಳಕಾಯಿ ಅಂದರೆ.